ಹಲೋ ನಮಸ್ಕಾರ. ಈ ಒಂದು ವಿಡಿಯೋ ನಾವು BA ಫಸ್ಟ್ ಸೆಮಿಸ್ಟರ್ ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರ್ನ ನೋಡೋಣ. ನಾಳೆ ನಿಮ್ದು ಎಕ್ಸಾಮ್ ಐತಿ. ಸೊ ಅದ್ರ ಸಂಬಂಧ ಒಂದು ಭಾಳ ಜನ ಹುಡುಗರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ಒಂದು ಪೇಪರ್ ಪ್ಯಾಟರ್ನ್ ಮೇಲೆ ಒಂದು ವಿಡಿಯೋ ಮಾಡಿರಿ, ಅದನ್ನ ಒಂದು ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ಹೇಳಿ. ಏನಿಲ್ಲಪ್ಪ ಇದ್ರೊಳಗೆ ಏನಪ್ಪ ಅಂತಂದ್ರೆ 80 ಮಾರ್ಕ್ಸಿನ ಪೇಪರ್ ಇರ್ತೈತಿ. ನಿಮ್ಮ ಸೀನಿಯರ್ಸ್ ಏನಪ್ಪ ಅಂತಂದ್ರೆ 60 ಮಾರ್ಕ್ಸ್ ಇತ್ತು, 60 ಮಾರ್ಕ್ಸ್ 2 ಅವರ್ಸ್ ಇತ್ತು. ನಿಮ್ಮದು 80 ಮಾರ್ಕ್ಸ್ 3 ಅವರ್ಸ್. ಸೊ ACP ಹೊಸವಾಗಿ ಇಂಟ್ರೊಡ್ಯೂಸ್ ಆಗೋದ್ರಿಂದ 80 ಮಾರ್ಕ್ಸ್ ನಿಮಗೆ ಇರ್ತೈತಿ. ಆಮೇಲೆ 3 ತಾಸಿನ ಪೇಪರ್ ಇರ್ತೈತಿ ರೀ. ಮೊದಲಿಗೆ ಏನಪ್ಪ ಅಂತಂದ್ರೆ 10 ಕ್ವಶನ್ ಇರ್ತಾವ 1 ಮಾರ್ಕ್ಸಿಗೆ. ಅದನ್ನು ನೀವೇನು ಕೇಳ್ಯಾರ ನೋಡ್ರಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅ ವರ್ಡ್, ಅ ಫ್ರೇಸ್ ಆರ್ ಅ ಸೆಂಟೆನ್ಸ್. ಸೊ ಒಂದು ಅಕ್ಷರದೊಳಗೆ ಅಥವಾ ಒಂದು ಫ್ರೇಸ್ನೊಳಗೆ ಅಥವಾ ಒಂದು ಪೂರ್ತಿ ಸೆಂಟೆನ್ಸ್ ಒಳಗೆ ಬರೀರಿ ಅಂತಂದು ಹೇಳಿದಾರೆ. ಮೊದಲೇದೇನಕ್ಕೆ ಕೇಳಿದಾರಪ್ಪ ಅಂತಂದ್ರೆ ನೋಡ್ರಿ, ಕ್ವಶನ್ಸ್ ಯಾವ ರೀತಿ ಬಂದಾವಂದ್ರೆ ಎಲ್ಲ ಒಂದು ಟಾಪಿಕ್ ಕವರ್ ಆಗುವಂಥವು 4 ಪೋಯಮ್ ಮತ್ತು 4 ಲೆಸನ್ಸ್, ಪ್ರೋಸ್ ಮತ್ತು ಪೋಯಟ್ರಿ ಅಷ್ಟು ಕವರ್ ಆಗುವಂಥವು ಏನಪ್ಪ ಅಂದ್ರೆ ನಿಮಗೆ ಕೇಳಿರ್ತಾರಲ್ಲಿ. ಯಾವುದೋ ಒಂದು ನಿಮಗೆ ಮ್ಯಾಲಿನ ಮೇಲೆ ಇಲ್ರಿ ಸರ್ ಇದನ್ನ ಸ್ಕಿಪ್ ಮಾಡಿ ನಡೀತೇನೆ, ಅದನ್ನ ಸ್ಕಿಪ್ ಮಾಡಿ ನಡೀತೇನೆ, ಯಾವುದೋ ಆಪ್ಷನ್ಸ್ ಒಳಗೆ ಇಟ್ಕೋಕೆ ಹೋಗ್ಬೇಡ್ರಿ. ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಫ್ರಮ್ ಈಚ್ ಆ್ಯಂಡ್ ಎವ್ರಿ ಪೋಯಮ್ ಆ್ಯಂಡ್ ಪ್ರೋಸ್ ಎಲ್ಲಾನು ಕವರ್ ಮಾಡಿರ್ತಾರೆ. 4 ಪೋಯಮ್ನು ಇಂಪಾರ್ಟೆಂಟ್, 4 ಪ್ರೋಸ್ನು ಇಂಪಾರ್ಟೆಂಟ್. 1 ಮಾರ್ಕ್ಸಿನ ಪರ್ಪಸ್ ನೋಡ್ರಿ. ಮೊದಲಿಗೆ ನೇಮ್ ದ ಪೋಸ್ಟ್ ಮಾಸ್ಟರ್ ಇನ್ ದ ಸ್ಟೋರಿ. ನೇಮ್ ದ ಪೋಸ್ಟ್ ಮಾಸ್ಟರ್ ಇನ್ ದ ಸ್ಟೋರಿ. ಪೋಸ್ಟ್ ಮಾಸ್ಟರ್ ಯಾರು ಈ ಒಂದು ಇದ್ರೊಳಗೆ ಅಂತಂದು ಹೇಳಿ ಸ್ಟೋರಿ ಒಳಗೆ ಕೇಳಿದಾರೆ. ಪೋಸ್ಟ್ ಮಾಸ್ಟರ್ ಯಾರು ಬರ್ದಾರ ನಿಮ್ಗೆ ಗೊತ್ತೈತಿ, ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಬರ್ದಾರ. ಸೊ ರವೀಂದ್ರನಾಥ್ ಟ್ಯಾಗೋರ್ ಅವರು ಪೋಸ್ಟ್ ಮಾಸ್ಟರ್ ಅವ್ ಯಾರ ಎಲ್ಲಿ ನಾವು ಅಂತಂದು ಹೇಳಿ ನಿಮ್ಗೆ 1 ಮಾರ್ಕ್ಸ್ಗೆ ಬರಿಬೇಕಪ್ಪ ಅಂತಂದ್ರೆ ರಿಮೆಂಬರ್ ದ್ಯಾಟ್ ಹೀ ಈಸ್ ಫ್ರಮ್ ವೆಸ್ಟ್ ಬೆಂಗಾಲ್ ಒಂದು ಸಿಟಿ ಒಳಗಿಂದ ಬಂದಿರ್ತಾನೆ. ಆ್ಯಂಡ್ ನಾವು ಪ್ರೆಸೆಂಟ್ಲಿ ಹೀ ಈಸ್ ಲೊಕೇಟೆಡ್ at a remote village in Bengal. So what is happening with him? He is struggling to adjust to the rural setting and the simple slow paced life. ಸೊ ಈ ಪೋಸ್ಟ್ ಮಾಸ್ಟರ್ಗೆ ಏನಪ್ಪ ಅಂತಂದ್ರೆ ಅವ ಒಂದು ಸಿಟಿ ಒಳಗಿರ್ತಾನ, ಅಲ್ಲಿಂದ ಒಮ್ಮೆ ಈ ರಿಮೋಟ್ ಬಹಳಷ್ಟು ಒಂದು ಕುಗ್ರಾಮ ಒಂದು ಹಳ್ಳಿ ಒಳಗೆ ಹೋದ ಕೂಡಲೇ ಅವಂಗೊಂಥರ ಏನೋ ಚೇಂಜ್ ಅನ್ಸ್ಬಿಡ್ತೈತಿ. ಸೊ ಅವಂಗೆ ಅಲ್ಲಿ ಇರೋಕೆ ಆಗ್ತಿರಂಗಿಲ್ಲ. ಅವನ ಪೋಸ್ಟ್ ಮಾಸ್ಟರ್ನ ಹೆಸರು ಇಲ್ಲಿ ಕೊಟ್ಟಿಲ್ಲ, ಇದ್ರೊಳಗೆ ಮೆನ್ಷನ್ ಮಾಡಿಲ್ಲ. ಸೊ ಈ ಪೋಸ್ಟ್ ಮಾಸ್ಟರ್ ಇಷ್ಟು ಕೆಲಸ ಅಂತಂದು ಹೇಳಿ ಅವ್ನು ಏನು ಮಾಡ್ತಿದ್ದ, ಅವ್ನಿಗೇನು ಪ್ರಾಬ್ಲಮ್ ಆಯ್ತು ಅನ್ನೋದನ್ನು ಒಂದು ಸೆಂಟೆನ್ಸ್ ಒಳಗೆ ನೀವು ಬರೀಬೇಕು. 2ನೇ ಕ್ವಶನ್ ನೋಡ್ರಿ, ಹೂ ಬಿಕೇಮ್ ಇಂಟಿಮೇಟ್ ಕಂಪ್ಯಾನಿಯನ್ ಟು ದ ಪೋಸ್ಟ್ ಮಾಸ್ಟರ್. ರತನ. ನಿಮ್ಗೆ ಗೊತ್ತೈತಿ ಇಂಟಿಮೇಟ್ ಕಂಪ್ಯಾನಿಯನ್ ಯಾರಾದ್ರಿ ಇವಂಗೆ ಪೋಸ್ಟ್ ಮಾಸ್ಟರ್ಗೆ, ದಟ್ ಈಸ್ ರತನ ಅಂತಂದು ಹೇಳಿ. ಸೊ ಅವಳು ಏನಪ್ಪ ಅಂತಂದ್ರೆ ಈ ಪೋಸ್ಟ್ ಮಾಸ್ಟರ್ನ ಭಾಳಷ್ಟು ಚಲೋ ಅಂತ ನಂಗೆ ನೋಡ್ಕೋತಿರ್ತಾಳ. ಅವನು ಕೂಡ ಅಣ್ಣನ ಅಂತಂದು ಹೇಳಿ ಆಕೆ ಟ್ರೀಟ್ ಮಾಡ್ತಾಳೆ ರತನ. ಆಮೇಲೆ ಇವನು ಕೂಡ ಅದೇ ರೀತಿ ಭಾಳಷ್ಟು ಏನೇನು ಆಲ್ರೆಡಿ ಸಿಟಿಯಿಂದ ಬಂದಿರ್ತಾನೆ, ಭಾಳಷ್ಟು ಅಕ್ಕಿನ ಹಚ್ಕೊಳಂಗಿಲ್ಲ. ಈ ಪೋಸ್ಟ್ ಮಾಸ್ಟರ್ ಮೇಲೆ ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಒಳಗೆ, ಹೋಗಿ ಚೆಕ್ ಮಾಡಿರಿ ಅದನ್ನು ಕಂಪ್ಲೀಟಾಗಿ ನೋಡ್ರಿ. ಡೀಟೇಲ್ ಆಗಿನ ಹೇಳಿದ್ದೇನೆ ಅದನ್ನು. 1 ಮಾರ್ಕ್ಸ್ ಇದೇ ಟೈಪ್ ಆಫ್ ಕ್ವಶನ್ಸ್ ಬರ್ತಾವ. ಅಲ್ಲಿ ಬರುವಂಥ ಪಾಯಿಂಟ್ಸ್ ಎಲ್ಲಾನು ಇದ್ರೊಳಗೆ ಕವರ್ ಮಾಡಿಬಿಟ್ಟೆನ. ವೇರ್ ಡಿಡ್ ಅಮಾಸ ಆ್ಯಂಡ್ ಕುರಯ ಲೀವ್ ಟುಗೆದರ್. ಅಮಾಸ ಮತ್ತು ಕುರಯ ಅವರಿಬ್ಬರು ಜನ ಎಲ್ಲಿದ್ರು ಅಂತ ಹೇಳಿ, ದೇರ್ ಲೀವ್ ಇನ್ ರೂರಲ್ ವಿಲೇಜ್ ಆಫ್ ಕರ್ನಾಟಕ. ಯಾವುದೋ ಒಂದು ಸಣ್ಣ ಒಂದು ಕುಗ್ರಾಮದೊಳಗೆ ಕರ್ನಾಟಕದೊಳಗೆ ಅವರು ಇದ್ರು, 2 ಜನ ಕೂಡಿರ್ತಿದ್ರು ಅಂತಂದು ಹೇಳಿ. ಆಮೇಲೆ 2ನೇದು ಏನಪ್ಪ ಅಂತಂದ್ರೆ ವೈ ಈಸ್ ಬಾಯ್ ನೇಮ್ಡ್ ಅಮಾಸ ಇನ್ ದ ಸ್ಟೋರಿ. ಅಮಾಸ ಅಂತಂದು ಹೇಳಿ ಎದಕ್ಕೆ ಇಟ್ರು ಅಂತಂದು ಹೇಳಿ ಕೇಳ್ತಾರಲ್ಲಿ. ಸೊ ಯಾವತ್ತು ನೋಡ್ರಿ, ದ ಬಾಯ್ ಈಸ್ ನೇಮ್ಡ್ ಅಮಾಸ ಬಿಕಾಸ್ in the local dialect amasa, my dear students, refers to a person who is often misunderstood or is he is perceived as a strange or odd by the community. So ಅಮಾಸನ ಎದಕ್ಕೆ ಅಂತಿದ್ರಪ್ಪ ಅಂತಂದ್ರೆ ಅವನ್ನ ಎಲ್ಲರೂ ಬಹಳಷ್ಟು ತಪ್ಪು ತಿಳ್ಕೊಂಡಿರ್ತಾರೆ, ಅಥವಾ ಒಂಥರ ಏನೋ ಇವ್ ಬೇರೆನೇ ಇದಾನ ಅಂತ ಹೇಳಿ ಅನ್ಕೊಂಡಿರ್ತಾರ. ಆಮೇಲೆ ಒಂದು ಕಮ್ಯುನಿಟಿ ಒಳಗೆ ಇವ ಬಹಳಷ್ಟು ಒಂಥರ ಡಿಫ್ರೆಂಟ್ ಇರ್ತಾನ ಅಂತಲೇ ಅವ್ಗೆ ಅಮಾಸ ಅಂತ ಹೇಳಿ ಹೆಸರಿಟ್ಟಿರ್ತಾರೆ. ಭಾಳ ಜನ ಅಮಾಸ ಇದ್ರೆ ಹುಟ್ಟಿರ್ತಾನೆ, ಅದಕ್ಕೆ ಅವ್ಗೆ ಅಮಾಸ ಅಂತ ಹೆಸರಿಟ್ಟಿರ್ತಾನೆ ಅಂತ ಅನ್ಕೊಂಡಿರ್ತಾರೆ, ಅಥವಾ ಕಪ್ಪಿದ್ದಾನ ಅಂತ ಸಂಬಂಧ ಅಮಾಸ ಅಂತ ಇಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದಾರೆ ಆನ್ಸರ್ನ. ಸೊ ಮೊದಲೇದಾಗಿ ಮೇನ್ ಇಂಪಾರ್ಟೆಂಟ್ ನೋಡ್ರಿ, ಅದ್ರ ಥೀಮನ್ನು ತಿಳ್ಕೊರಿ. ಥೀಮ್ ಏನೈತೆ ಅಂತ ಹೇಳಿ. ಸೊ ಹಿ ವಾಸ್ ಮಿಸ್ಅಂಡರ್ಸ್ಟುಡ್ ಆ್ಯಂಡ್ he is often he is perceived or he is taken up as a strange boy and very odd by the community. and ಇವೇನಪ್ಪ ಅಂತಂದ್ರೆ ಇವು ಒಂಥರ ಬೇರೆನೆ, ಈ ಒಂದು ಹಳ್ಳಿ ಒಳಗನ ಹೊರಗಿಂದ ಬಂದಾರೇನೋ ಅಥವಾ ಇವು ಬೇರೆನೇ ಅದನ್ನೆಲ್ಲ ನೋಡಾಕ ಅಂತಂದು ಹೇಳಿ ಅಂದಂಗ. ಓಕೆ, ಇವನ್ನ ಬೇರೆ ಅಂತ ಹೇಳಿ ಟ್ರೀಟ್ ಮಾಡ್ತಿದ್ರು, ಅದಕ್ಕೆ ಅವ್ಗೆ ಅಮಾಸ ಅಂತ ಹೇಳಿ ಹೆಸರಿಟ್ರು. ನೆಕ್ಸ್ಟ್, ವೈ ಈಸ್ ದ ಬಾಯ್ ನೇಮ್ಡ್ ಆಸ್ ಅಮಾಸ ಅಂತ ಸ್ಟೋರಿ. ಅದು ವಾಟ್ ಈಸ್ ಬ್ರೋಕನ್ ಇಂಗ್ಲಿಷ್ ವಿದೌಟ್ ಎನಿ ಗ್ರಾಮರ್ ಅಂತ ಹೇಳಿ ನಿಮ್ಗೆ ಅದು ಇದನ್ನು ಕೂಡ ನಿಮ್ಗೆ ಅಮಾಸ ಆಗಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಬ್ರೋಕನ್ ಇಂಗ್ಲಿಷ್ ಮಾಡಲು ವಿಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ನೋಡ್ರಿ ನೀವು. ಸೊ ಬ್ರೋಕನ್ ಇಂಗ್ಲಿಷ್ ಅಂದ್ರೆ ವಿತೌಟ್ ಎನಿ ಗ್ರಾಮರ್
ಅಂತಂದು ಹೇಳಿ. ಸ್ಪೀಕ್ ಇಂಗ್ಲೀಷ್ ಅಲ್ಲೇನಿ ಕಂಪಲ್ಸರಿ ಗ್ರಾಮರ್ ಪರ್ಫೆಕ್ಟ್ ಬೇಕು ಅಂತ ಏನಿಲ್ಲ. ಸೊ ಬ್ರೋಕನ್ ಇಂಗ್ಲೀಷ್ ಅಂದ್ರೆ ಏನ್ರಿ ವಿತೌಟ್ ಎನಿ ಗ್ರಾಮರ್ ಅಂತ ಹೇಳಿ. ಹೌ ಡಿಡ್ ದ ಪೀಪಲ್ ಲಾಫ್ ಇನ್ ದ ಪಾಸ್ಟ್. ಸೊ ಇದು ಗ್ಯಾಬ್ರಿಯಲ್ ಓಕಾರ ಅವರು ಬರೆದಿರುವಂಥ ಒಂದು ಪೋಯಮ್ ರೀ. ಗ್ಯಾಬ್ರಿಯಲ್ ಓಕಾರ ಏನಪ್ಪಾ ಅಂತಂದ್ರೆ ಒನ್ಸ್ ಅಪಾನ್ ಅ ಟೈಮ್, ಅವಾಗ ಅದ್ರೊಳಗೆ ಹೇಳ್ತಿರ್ತಾರೆ ಅವ್ರು ನಗು ಹೆಂಗಿತ್ತು, ನಗ್ತಿದ್ರೆ ಹೆಂಗೆ ಜನ ನಗ್ತಿದ್ರು ಅನ್ನೋದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದಾರೆ. ಇದನ್ನು ವಿಡಿಯೋ ಮಾಡಿದೆ ನಾನು, ಒನ್ಸ್ ಅಪಾನ್ ಅ ಟೈಮ್ ವಿಡಿಯೋ ಮಾಡಿದಾನೆ, ಅದನ್ನು ಹೋಗಿ ನೋಡ್ರಿ ಡೀಟೇಲ್ ಆಗಿ ಲೈನ್ ಬೈ ಲೈನ್ ನೋಡಿದ್ರಂತ. ನಾಳೆನ ಎಕ್ಸಾಮ್ ಅದಾವ ನೆನ್ಪಿಟ್ಕೋರಿ, ಸರಿಯಾಗಿ ಅದನ್ನ ವಿಡಿಯೋ ನೋಡ್ರಿ. ಸೊ ಅವ್ರು ಹೆಂಗೆ ನಗ್ತಿದ್ರಪ್ಪ ಅಂತಂದ್ರೆ ಅಗದಿ ಮನಸ್ಸು ತುಂಬಿ ನಗ್ತಿದ್ರು. ಮನಸ್ಸಲ್ಲಿ ನಗ್ತಿದ್ರಿ ವಿತ್ ದೇರ್ ಹಾರ್ಟ್ಸ್. ಇಂಗ್ಲೀಷ್ ಒಳಗೆ ಹೇಳ್ಬೇಕಂದ್ರೆ ಪೀಪಲ್ ಯೂಸ್ ಟು ಲಾಫ್ ವಿತ್ ದೇರ್ ಹಾರ್ಟ್ಸ್ ನಾಟ್ ಬೈ ದೇರ್ ಟೀತ್ಸ್. ಈಗಿನ ಥರ ಹೆಂಗಪ್ಪ ಅಂತಂದ್ರೆ ದೇ ಹ್ಯಾವ್ ದಟ್ ಫ್ಯಾಂಗ್ಸ್ ಅಂತ ಹೇಳಿ ಅವ್ರ ಮೆನ್ಷನ್ ಮಾಡ್ಯಾರ. ಫ್ಯಾಂಗ್ಸ್ ಅಂದ್ರೆ ರೀ ಈ ಹಾವಿನ ಮುಂದಿನ 2 ಹಲ್ಲು ಇರ್ತಾವೆ ನೋಡ್ರಿ, ಆ ರೀತಿ ಬರೀ ಹಲ್ಲು ತೋರಿಸಿ ನಗೋದಲ್ಲ, ಮನಸ್ಸಿನಿಂದ ನಗ್ತಿದ್ರು. ಮೊದಲ ಅಗದಿ ಮನಸ್ಸು ತುಂಬಿ ನಗ್ತಿದ್ರು ಓಪನ್ ಆಗಿ ಅಂತಂದು ಹೇಳಿ ಹೇಳ್ತಾರ ಅದ್ರೊಳಗೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹೂ ಈಸ್ ದ ಡ್ರೀಮ್ ಆ್ಯಂಡ್ ದ ಹೋಪ್ ಆಫ್ ದ ಸ್ಲೇವ್ ಇನ್ ದಿ ಪೋಯಮ್ ಸ್ಟಿಲ್ ಅರೈಸ್. ಸೊ ಈ ಸ್ಲೇವನ ಒಂದು ಡ್ರೀಮ್ ಮತ್ತು ಒಂದು ಹೋಪ್ ಯಾರಪ್ಪ ಅಂತಂದು ಹೇಳಿ ಕೇಳಿದಾರಲ್ಲಿ, ಇಟ್ ಈಸ್ ನನ್ ಅದರ್ ದೆನ್ ಸ್ಟಿಲ್ ಅರೈಸ್ ಬರೆದಿರುವಂಥ ಪೋಯೆಟಸ್ ಯಾರಪ್ಪ ಅಂತಂದ್ರೆ ಮಾಯಾ ಆಂಜಲೋ. ಅವಳೇ ಏನಪ್ಪ ಅಂತಂದ್ರೆ ಡ್ರೀಮ್ ಮತ್ತು ಹೋಪ. ಆಮೇಲೆ ಇಲ್ಲಿ ಆನ್ಸರ್ ಸ್ಟಿಲ್ ಅರೈಸ್ ದಟ್ ಈಸ್ ಮಾಯಾ ಆಂಜಲೋ ಅಂತ ಹೇಳಿ ಆನ್ಸರ್ ಬರ್ತೈತಿ, ಅಥವಾ ದ ಲೇಡಿ ಬ್ಲ್ಯಾಕ್ ಲೇಡಿ ಅಂದ್ರು ಒಂದೇ, ಮಾಯಾ ಆಂಜಲೋ ಅಂದ್ರು ಒಂದೇ. ಮೋಸ್ಟ್ ಪ್ರಾಬಬ್ಲಿ ನೀವು ಮಾಯಾ ಆಂಜಲೋ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ನಿಮ್ಗೆ ಎಕ್ಸಾಮ್ ಒಳಗೆ, ನೆನ್ಪಿಟ್ಕೋರೋದನ್ನ. ಸೊ ಇಲ್ಲಿ ಡ್ರೀಮ್ ಯಾರ್ರಿ ಮಾಯಾ ಆಂಜಲೋ, ದಟ್ ಈಸ್ ದ ಪೋಯೆಟಸ್ ಆರ್ ಮಾಯಾ ಆಂಜಲೋ. ನೆಕ್ಸ್ಟ್ ಹೌ ಡಸ್ ದ ಸ್ಪೀಕರ್ ರೈಸ್. ಸೊ ಸ್ಪೀಕರ್ ಹೆಂಗೆ ಮೇಲೆದ್ರು ಅಂತಂದು ಹೇಳಿ. ಸೊ ಭಾಳಷ್ಟು ಅದಾವ, ನೀವು ಯಾವಾಗ ಅವ್ರನ್ನ ಆ ಪೋಯಮ್ ಒಳಗೆ ಹೇಳ್ತಾರೆ ಅವರು, ಲೈಕ್ ಡಸ್ಟ್ ಐ ವಿಲ್ ರೈಸ್ ಅಂತ ಹೇಳ್ತಾರೆ, ಲೈಕ್ ಹೋಪ್ ಸ್ಪ್ರಿಂಗಿಂಗ್ ಹೈ ಐ ವಿಲ್ ರೈಸ್ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ವಾಟ್ ಎವರ್ ಯು ಮೇಡ್ ಲೈಕ್ ಏರ್, ಗಾಳಿ ಥರನ ಏನಪ್ಪ ಅಂತಂದ್ರೆ ಐ ವಿಲ್ ರೈಸ್ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವಾಟ್ ಎವರ್ ದ ಪೇನ್ ಆರ್ ದೇರ್ ಐ ವಿಲ್ ರೈಸ್ ಅಂತ ಹೇಳಿ ಅವರು ಹೇಳ್ತಾರೆ. ಓಕೆ, 4-5 ಸನ್ನಿವೇಶದೊಳಗೆ ಆ ಪೋಯಮ್ ಒಳಗೆ ಹೇಳಿದಾರೆ. ನಾ ಹೆಂಗೆ ಹೇಳ್ತೇನೆ ಅಂದ್ರೆ ಡಸ್ಟ್ ಗತೆಕ, ಏರ್ ಗತೆಕ, ಆಮೇಲೆ ಸ್ಪ್ರಿಂಗ್ ಗತೆಕ ಏನಪ್ಪ ಅಂತಂದ್ರೆ ವಿತ್ ಹೈ ಹೋಪ್ಸ್, ಭಾಳಷ್ಟು ಹೋಪ್ಸ್ಗಳನ್ನ ಇಟ್ಕೊಂಡು ನಾ ಏನಪ್ಪ ಅಂತಂದ್ರೆ ಹೇಳ್ತೇನೆ ಮೇಲೆ ಸ್ಟಿಲ್ ಆ ರೈಸ್ ಅಂತ ಹೇಳಿ ಹೇಳ್ತಾರೆ. ಹೂ ರೋಡ್ ದಿ ಪೋಯಮ್ ಅಮಾಸ ಅಂತಂದು ಹೇಳ್ತೀರಿ. ಅಮಾಸ ಪೋಯಮನ್ನ ಯಾರು ಬರ್ದಾರ, ಡೈರೆಕ್ಟ್ ಕ್ವಶನ್ ಐತಿ. ಸೊ ಅಮಾಸ ಪೋಯಮ್ನ ಹೂ ರೋಡ್ ದ ಪೋಯಮ್ ಅವ್ವ ಪೋಯಮ್ನ ಯಾರು ಬರ್ದಾರ ಅಂತ ಹೇಳಿ ಕೇಳಿದಾರ, ದಟ್ ಈಸ್ ಲಂಕೇಶ್ ಅವರು. ಅದನ್ನು ಟ್ರಾನ್ಸ್ಲೇಟ್ ಮಾಡಿದ ಯಾರಪ್ಪ ಅಂತಂದ್ರೆ ಶ್ರೀಧರ್ ಅಂತಂದು ಹೇಳಿ, ಶ್ರೀಧರ್ ಅವರು ಟ್ರಾನ್ಸ್ಲೇಟ್ ಮಾಡಿದಾರ. ಇದನ್ನು ಕೂಡ ಪೋಯಮ್ನ ಮಾಡೇನಿ, ನೆನ್ಪಿಟ್ಕೋರಿ ಬಿ ಎ ಹುಡುಗರ. ಎಲ್ಲ ಏನಪ್ಪ ಅಂತಂದ್ರೆ ಪ್ರೋಸ ಮತ್ತು ಪೋಯಿಟ್ರಿಗಳನ್ನ ವಿಡಿಯೋ ಮಾಡಿದೀನಿ, ಹೋಗಿ ನೋಡ್ರಂತ. ನೆಕ್ಸ್ಟ್ ನೋಡ್ರಿ, ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಅಮಾಸ ಕ್ಯಾರೆಕ್ಟರ್ನ ಸ್ಕೆಚ್ ಮಾಡಂತ ಹೇಳಿದಾರ. ಆ ಕ್ಯಾರೆಕ್ಟರ್ ಹೆಂಗಿತ್ತು, ಅಮಾಸ ಹೆಂಗಿದ್ದ, ಅವಂಗೆ ಹೆಂಗೆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆಗ್ತಿತ್ತು, ಅದನ್ನು ಹೆಂಗೆ ಫೈಟ್ ಬ್ಯಾಕ್ ಮಾಡಕ್ಕೆ ನೋಡಿದವ, ಹೆಂಗೆ ಮ್ಯಾಲೆ ಬಂದ, ಅವ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾನೆ ಅನ್ನೋದು ನೀವಲ್ಲಿ ಮೆನ್ಷನ್ ಮಾಡ್ಬೋದು. ಬ್ರಿಂಗ್ ಔಟ್ ದ ಥೀಮ್ ಆಫ್ ಏಲಿನೇಷನ್ ಆಸ್ ರಿವೀಲ್ಡ್ ಇನ್ ದ ಸ್ಟೋರಿ ದ ಪೋಸ್ಟ್ ಮಾಸ್ಟರ್. ಸೊ ಇವು ಕಾಮನ್ ಕ್ವಶನ್ಸ್ ರೀ. ನೀವು ನನಗಂತೂ 100% ಗೊತ್ತೈತಿ. 10 ಮಾರ್ಕ್ಸಿಗೆ ಕ್ವಶನ್ ಕೇಳಲಿ ಅಥವಾ 5 ಮಾರ್ಕ್ಸಿಗೆ ಕ್ವಶನ್ ಕೇಳ್ರಿ, ನೀವಂತೂ ಏನು ಮಾಡೋದ್ರಿ, ಸಮ್ರಿನ ಬರೆಯೋದ್ರಿ. ಅದರ ಪಾಯಿಂಟ್ಸ್ ವೈಸ್ ಸರಿಯಾಗಿ ಬರೀರಿ. ಇಂಟ್ರೊಡಕ್ಷನ್ ಹಾಕ್ರಿ, ಅದ್ರೊಳಗೆ ಪೋಯೆಟ್ ಅಥವಾ ಆಥರ್ನ ಒಂದು ಇಂಟ್ರೊಡಕ್ಷನ್ ಕೊಡ್ರಿ. ಆಮೇಲೆ ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ರಿ ಯಾವ್ಯಾವ ಟಾಪಿಕ್ ಒಳಗೆ ಏನಂತ. ಈಗ ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರ್ ಕೇಳಾರಪ್ಪ ಅಂದ್ರೆ ಒಂದು ಕ್ಯಾರೆಕ್ಟರ್ ಹೆಂಗಿತ್ತು, ಮೊದಲು ಹೆಂಗಿದ್ದ, ಆಮೇಲೆ ಹೆಂಗೆ ಬದಲಾದ, ಯಾಕೆ ಬದಲಾಗಬೇಕು ಅವ್ನಿಗೆ ಇಚ್ಛೆ ಇತ್ತು, ಅವ್ನಿಗೆ ಏನೆಲ್ಲ ಕಷ್ಟಗಳು ಬಂದು ಅಂತ ಹೇಳಿ ಒಂದು ಪಾಯಿಂಟ್ಸ್ ವೈಸ್ ಬರ್ಕೊಂತ ಹೋಗ್ರಿ 10 ಮಾರ್ಕ್ಸಿಗೆ. ಆಲ್ಮೋಸ್ಟ್ 2.5-3 ಪೇಜ್ ಹಾಕೋತಾಗಿರ್ಬೇಕು ರೀ. 3 ಪೇಜ್ ಲಾಸ್ಟ್ ಕನ್ಕ್ಲೂಷನ್ನು ಕೂಡ ಹಾಕ್ರಿ. ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಇಂಪಾರ್ಟೆಂಟ್, ನಡಕ್ಕೆ ನೀವೇನು ಎಕ್ಸ್ಪ್ಲೇನ್ ಮಾಡ್ತೀರಿ ಪಾಯಿಂಟ್ಸ್ ವೈಸ್ ಅದನ್ನು ಕೂಡ ಇಂಪಾರ್ಟೆಂಟ್ ರೀ. ನೆನ್ಪಿಟ್ಕೋರಿ, ಇದೇ ರೀತಿ ಬರಬೇಕು. ಅಟ್ಲೀಸ್ಟ್ 3 ಪೇಜಲ್ಲಿ ಆಗ್ಬೇಕು ರೀ, 2.5-3 ಪೇಜ್ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಹಾಕೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ನೀವು ಬರೀತಿರಲ್ಲ ಆನ್ಸರ್, ಅದು ನೀಟಾಗಿರ್ರಿ, ನೆನ್ಪಿಟ್ಕೋರಿ, ನೀಟಾಗಿರ್ಬೇಕು. ನೆಕ್ಸ್ಟ್ ಇಲ್ಲಿ ಏಲಿನೇಷನ್ ಅಂತ ಹೇಳಿ ಕೇಳಿದಾರೆ. ಏಲಿನೇಷನ್ ಅಂದರೆ ಹೊರಗಿನ ಥರ ಅವ್ನಿಗೆ ಹೆಂಗೆ ಬಿಹೇವಿಯರ್ ಆಯಿತು. ಫಾರ್ ಎಕ್ಸಾಂಪಲ್ ಈಗ ಪೋಸ್ಟ್ ಮಾಸ್ಟರ್ ಏನಪ್ಪ ಅಂತಂದ್ರೆ ಅವ್ನು ಇರೋದಲ್ಲಿ ಸಿಟಿ ಒಳಗೆ ಇರ್ತಾನ, ಒಮ್ಮೆ ಹಳ್ಳಿ ಒಳಗೆ ಬರೋದ್ರಿಂದ ಅವ್ಗೆ ಒಂಥರ ಏಲಿಯನ್ ಅಂದ್ರೆ ಏನ್ರಿ, ಹೊರಗಿನವು. ಅವ್ಗೆ ಹೆಂಗೆ ಅನಿಸ್ತು, ನಾ ಹೊರಗಿಂದ ಬಂದೇನಿ, ನಾ ಇಲ್ಲಿದ್ದೇನಿ, ನಾ ಎಲ್ಲೋ ಬೇರೆ ಕಡೆ ಇದ್ದೇನೆ ಅಂತ ಹೇಳಿ ಹಂಗೆ ಅನಿಸೋದಿಲ್ಲ. ಅದು ಅವ್ಗೆ ಹೆಂಗೆ ಫೀಲ್ ಆಯಿತು ಅನ್ನೋದ್ರ ಬಗ್ಗೆ ನೀವು ಬರಿಬೇಕಂತ ಹೇಳ್ಯಾರ. ಇದನ್ನು ವಿಡಿಯೋ ಮಾಡೀನಿ, ಹೋಗಿ ನೋಡ್ರಿ. ಹೌ ಡಸ್ ದ ಥೀಮ್ ಆಫ್ ಆಪರೇಷನ್ ರಿವೀಲ್ ಇನ್ ದ ಪೋಯಮ್ ಸ್ಟಿಲ್ ಐ ರೈಸ್. ಆಪರೇಷನ್ ಅಂದ್ರೆ ತ್ರಾಸ್, ಕಿರುಕುಳ ಯಾರು ಹೆಂಗೆ ಕೊಟ್ಟರು, ಅಥವಾ ಇವ್ರನ್ನ ಕೆಳಗೆ ಮನಸಾಕ್ ಯಾವ ರೀತಿ ಈ ಬ್ರಿಟಿಷರ ಅಥವಾ ಈ ವೈಟ್ ಪೀಪಲ್ ಟ್ರೈ ಮಾಡ್ತಾರ,
ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗೆ ಮಾಯಾ ಅಂಜಲಿ ಅವ್ರು ಹೆಂಗೆ ಹೇಳಿದಾರೆ ಅನ್ನೋದ್ರ ಬಗ್ಗೆ ಬರೀರಿ ಅಂತಂದು ಹೇಳಿ ಕೇಳಿದಾರೆ. ಹೌ ಡಸ್ ದ ಥೀಮ್ ಆಫ್ ಆಪರೇಷನ್ ರಿವೀಲ್ ಇನ್ ದ ಪೋಯಮ್ ಸ್ಟಿಲ್ ಐ ರೈಸ್ ಬರ್ದಿದ್ದು ಮಾಯಾ ಅಂಜಲು. ಆಪರೇಷನ್ ಅಂದ್ರೆ ಶೋಷಣೆ ಯಾವ ರೀತಿ ಕೊಟ್ಟರು, ಯಾವ ರೀತಿ ತ್ರಾಸ ಕೊಟ್ಟರು, ಕಿರುಕುಳು ಕೊಟ್ಟರು ಅನ್ನೋದ್ರ ಬಗ್ಗೆ ಬರೀರಿ ಅಂತಂದು ಹೇಳಿದಾರ. ಬರೀತಾರೆ ನೀವು ಆರಾಮಾಗಿ, ಇದನ್ನು ವಿಡಿಯೋ ಮಾಡಿ ಹೋಗಿ ನೋಡ್ರಿ. ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಅವ್ವ ಈ ಒಂದು ಪರ್ಟಿಕ್ಯುಲರ್ ಪೋಯಮ್, ಇಡೀ ಪೋಯಮ್ನ ಯಾವ್ದಪ್ಪ ಅಂತಂದ್ರೆ ಲಂಕೇಶ್ ಅವರು ಬರೆದಿದ್ದು, ಟ್ರಾನ್ಸ್ಲೇಟ್ ಮಾಡಿದ್ದಾರು ಶ್ರೀಧರ್. ಇಡೀ ಪೋಯಮ್ ಏನಪ್ಪ ಅಂತಂದ್ರೆ ಅವ್ರು ಲಂಕೇಶ್ ಅವರು ತಮ್ಮ ತಾಯಿ ಮೇಲೆ ಬರ್ತಾರ. ಅವ್ರ ಕ್ಯಾರೆಕ್ಟರ್ ಹೆಂಗಿತ್ತು, ಹೆಂಗೆ ಕಷ್ಟಪಡ್ತಿದ್ರು, ಯಾರಿಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದಾರ, ಏನೆಲ್ಲ ಬಿಟ್ಟು ಕೊಟ್ಟಾರ ಲೈಫ್ ಒಳಗೆ, ಎಷ್ಟು ಕಷ್ಟಗಳು ಬಂದ್ರು ಯಾವ ರೀತಿ ಸಾಕಿದಾರ ತಮ್ಮ ಮಕ್ಕಳನ್ನ ಅನ್ನೋದ್ರ ಬಗ್ಗೆ ಲಂಕೇಶ್ ಅವರು ಬರ್ತಾರ. ಆ ಕ್ಯಾರೆಕ್ಟರ್ ನೀವು ಆರಾಮಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಮೊದಲ ಟ್ರಾನ್ಸ್ಲೇಟೆಡ್ ಯಾರು ಅವರು ಶ್ರೀಧರ್ ಪೋಯೆಟ್ ಬಗ್ಗೆ ಬರೀರಿ, ಲಂಕೇಶ್ ಅವ್ರ ಬಗ್ಗೆನೂ ಬರೀರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹೆಂಗೆ ಹೋಗ್ತೈತಿ ಸ್ಟೆಪ್ ಬೈ ಸ್ಟೆಪ್, ಲೈನ್ ಬೈ ಲೈನ್ ನೆನಪು ಮಾಡ್ಕೊಂತ ಪೋಯಮ್ನ ನೀವು ಹೋಗ್ರಿ, ಆರಾಮಾಗಿನ ಬರಿಬೋದು. ಲೈನ್ ವೈಸ್ ಹೋಗ್ಬೇಕ್ರಿ, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ಲ ಅದೇ ರೀತಿ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂತಾನೆ ಹೋಗ್ರಿ. ಲೈನ್ ಬೈ ಲೈನ್ ನೆನ್ಪಿಟ್ಕೊಂಡು ಹೋಗ್ರಿ, ಯಾವ ಲೈನಲ್ಲಿ ಬರ್ತೈತಿ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋದನ್ನ ನಿಮ್ಮ ಓನ್ ವರ್ಡ್ಸ್ಗಳು ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಬೋದು. ನೆಕ್ಸ್ಟ್ ನೋಡ್ರಿ, ರೈಟ್ ಶಾರ್ಟ್ ನೋಟ್ಸ್ ಆನ್ ಎನಿ ಟೂ ಆಫ್ ದಿ ಫಾಲೋಯಿಂಗ್, ಟೇಕಿಂಗ್ ಒನ್ ಫ್ರಾಮ್ ದ ಪ್ರೋಸ್ ಆ್ಯಂಡ್ ಒನ್ ಫ್ರಾಮ್ ದ ಪೋಯಟ್ರಿ. ನೆನ್ಪಿಟ್ಕೋರಿ, ಇಲ್ಲಿ ಮೊದಲಿಗೆ 10 ಮಾರ್ಕ್ಸ್ ನೀವು 2 ಕೇಳ್ಯಾರ ಅವರು. ಒಂದು ಅಮಾಸ ಮತ್ತು ಪೋಸ್ಟ್ ಮಾಸ್ಟರ್ ಕೇಳಿದಾರ, ಒಂದು ಪೋಯಮ್ ಮೇಲೆ ಕೇಳಿದಾರೆ. ಅಂದ್ರೆ ಒಂದು ಪೋಯಮ್ ಮೇಲೆ ಕ್ವಶನ್ ಕೇಳ್ತಾರೆ 10 ಮಾರ್ಕ್ಸಿಂದ, ಒಂದು ಪ್ರೋಸ್ ಮೇಲೆ ಕೇಳ್ತಾರ. ಎರಡೂದ್ರೊಳಗೆ ಒಂದೊಂದು ಬರಿಬೇಕು ನೀವು, ಎರಡೂ ಕೂಡಿ ಇವನ್ನ ಬರೆಯಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಪಾರ್ಟ್ 4 ಒಳಗೆ ಶಾರ್ಟ್ ನೋಟ್ಸ್ ಬರಿ ಅಂತ ಹೇಳಿರಿ. ಒಂದು ಪ್ರೋಸ್ ಒಳಗಿಂದ ಬರಿಬೇಕ್ರಿ, ಒಂದು ಪೋಯಟ್ರಿ ಒಳಗಿಂದ ಬರಬೇಕು, ಒಂದು ಕವನದೊಳಗಿಂದ, ಒಂದು ಗದ್ಯ ಭಾಗದೊಳಗಿಂದ. ಮೊದಲೇದು ಅಮಾಸ, ಸ್ಪೋಕನ್ ಇಂಗ್ಲಿಷ್ ಅಂಡ್ ಬ್ರೋಕನ್ ಇಂಗ್ಲಿಷ್, ಜನರೇಷನ್ ಗ್ಯಾಪ್ ಇನ್ ದ ಪೋಯಮ್ ಒನ್ಸ್ ಅಪಾನ್ ಅ ಟೈಮ್, wrath of the speaker towards oppressors in Still Arise. So Still Arise, Once Upon a Time, Broken English and Spoken English, Amasa ಆಗಿರ್ಬೋದು. ಅವ್ವ, ಇಫ್, ರೂಡಿಯಾರ್ಡ್ ಕಿಪ್ಲಿಂಗ್ ಇಫ್ ನೆನ್ಪಿಟ್ಕೋರಿ, ಅದು ಕೂಡ ಭಾಳ ಇಂಪಾರ್ಟೆಂಟ್. ಅದ್ರೊಳಗೆ ಮೋಟಿವೇಶನ್ ಮಾಡ್ತಾನೆ, ಮೋಟಿವೇಶನ್ ಕೊಡ್ತಾನೆ ನಮ್ಮೆಲ್ಲರಿಗೂ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ. ಸೊ ಅದನ್ನು ಕೂಡ ನೋಡ್ಕೋರಿ, ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡಿದೇನಂತ ನೀವು ಹೋಗಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಗ್ರಾಮರ್ ಭಾಗನ ವಿಡಿಯೋ ಮಾಡಿಲ್ಲ, ಆದ್ರೆ ಭಾಳಷ್ಟು ಈಸಿ ಅದ ಅಂತಂದು ಹೇಳಿ ತಲೆ ಕೆಡ್ಸೋಕೆ ಹೋಗಿಲ್ಲ ನಾನು. ಸಿಂಪಲ್ ಅದ ಗ್ರಾಮರ, ಭಾಳಷ್ಟು ಏನು ಅದ್ರೊಳಗೆ ನಿಮಗೆ ಕ್ವಾರಿ ಆಗೋಂಗ ತ್ರಾಸ ಹೋಗೋಂಗೇನಿಲ್ಲ. ದೇ ಆರ್ ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ಇಲ್ಲಿ ನೌನ್ ಬಗ್ಗೆ ಕೇಳಿದಾರ. ನೌನ್ನ ಡ್ರೈವ್ ಅನ್ನೋ ವರ್ಡನ್ನು ನೌನ್ ಥರ ಯೂಸ್ ಮಾಡಿರಿ ಅಂತ ಹೇಳಿ. ಯಾವ ರೀತಿ ಯೂಸ್ ಮಾಡ್ತೀರಿ? ಈ ಡ್ರೈವ್ ಅನ್ನೋದನ್ನು ನೌನ್ ಅಂತ ಡೈರೆಕ್ಟ್ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡ್ತಾನೆ ನಿಮ್ಗೆ. ಹೀಸ್ ಡ್ರೈವ್ ಟು ಸಕ್ಸೀಡ್ ಈಸ್ ಅಡ್ಮಿರೇಬಲ್. ಹೀಸ್ ಡ್ರೈವ್, ಸೊ ಅವನ ಒಂದು ಡ್ರೈವ್. ಇಲ್ಲಿ ಡ್ರೈವ್ ಅಂದ್ರೆ ಏನಪ್ಪಾ ಅಂತಂದ್ರೆ ಮೋಟಿವೇಶನ್ ಅಥವಾ ಡಿಟರ್ಮಿನೇಷನ್, ಅವನ ಒಂದು ದೃಢ ನಿರ್ಧಾರ, ಅವನ ಡ್ರೈವ್ ಅಂತ ಹೇಳಿ ತೊಗೊಂಡ್ರೆ ಇಲ್ಲಿ ಆ ವರ್ಡ್ನ. ಅದನ್ನ ನೀವೇನು ಮಾಡ್ಬೇಕಂದ್ರೆ ಎಕ್ಸಾಮ್ ಒಳಗೆ ಸೆಂಟೆನ್ಸ್ ಫ್ರೇಮ್ ಮಾಡ್ಬೇಕ್ರಿ. ನೆನ್ಪಿಟ್ಕೋರಿ, ಇಲ್ಲಿ ಚೇಂಜ್ ಇಟ್ಟು ನಾವು ಕೂಡ ಡ್ರೈವ್ ಅನ್ನೋದು ಈ ಡಾಕ್ ನಡೆಯಂಗಿಲ್ಲ. ನೀವೇನು ಮಾಡಬೇಕು, ಸೆಂಟೆನ್ಸ್ ಫ್ರೇಮ್ ಮಾಡ್ಬೇಕು. ನೆನ್ಪಿಟ್ಕೋರಿ, ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ಡ್ರೈವ್ ನೌನ್ ಜಾಗದ ಬಂದ ಸೆಂಟೆನ್ಸ್ ಫ್ರೇಮ್ ಆಗ್ಬೇಕಂದ್ರೆ ನೆನ್ಪಿಟ್ಕೋರಿ. ನಾ ಈಗ ಮಾಡಿದ್ನಲ್ಲ, ನೌನ್ ಹೆಂಗಪ್ಪ ಅಂತಂದ್ರೆ ಹೀಸ್ ಡ್ರೈವ್ ಈಸ್ ಟು ಸಕ್ಸೆಸ್ ಅಡ್ಮಿರೇಬಲ್, ಅಥವಾ ಹಿ ಹ್ಯಾಸ್ ಅ ಸ್ಟ್ರಾಂಗ್ ಡ್ರೈವ್ ಟು ಸಕ್ಸೀಡ್ ಅಂತ ಹೇಳಿ ಬರ್ತೈತಿ. ಅಥವಾ ದೇ ಲಾಂಚ್ಡ್ ಅ ಡ್ರೈವ್ ಟು ರೈಸ್ ಫಂಡ್ ಅಂತ ಹೇಳಿ ಬರ್ತೈತಿ. ದ ಇಂಜಿನ್ಸ್ ಡ್ರೈವ್ ವಾಸ್ ಪವರ್ಫುಲ್. ನೋಡ್ರಿ ಎಷ್ಟು ಎಕ್ಸಾಂಪಲ್ ಬರ್ತಾವ ಅಂತ ಹೇಳಿ. ದ ಕಾರ್ಸ್ ಡ್ರೈವ್ ಸಿಸ್ಟಮ್ ಈಸ್ ಎಲೆಕ್ಟ್ರಿಕ್. ಸೊ ಡ್ರೈವ್ ಅನ್ನ ನೌನ್ ಒಂದು ರೂಪದೊಳಗೆ ಬಳಸ್ಬೇಕಲ್ಲಿ, ಅಷ್ಟೇ ಸಿಂಪಲ್. ಆಮೇಲೆ ನೆಕ್ಸ್ಟ್ ವರ್ಡ್ ಯಾವ್ದೈತ್ರಿ? ಬ್ಯೂಟಿ ಅನ್ನೋದು ಒಂದು ವರ್ಡ್ ಐತ್ರಿ. ಅದನ್ನ ಅಡ್ಜೆಕ್ಟಿವ್ ಒಳಗಾಗಿ ಚೇಂಜ್ ಮಾಡೋದನ್ನ ಹೇಳಿದಾರ. ಅಡ್ಜೆಕ್ಟಿವ್ ಅಂದ್ರೆ ಏನ್ರಿ? ನಮ್ಮ ಒಂದು ಈ ವರ್ಬ್ ಮತ್ತು ವರ್ಬ್ ಬಗ್ಗೆ ಏನಾದರೂ ಒಂದು ಎಕ್ಸ್ಟ್ರಾ ಥಿಂಗನ್ನ ಮಾಡಿಬಿಡೋದು, ಅಥವಾ ಅದ್ರ ಬಗ್ಗೆ ಹೇಳೋದು, ಅಥವಾ ನೌನ್ ಬಗ್ಗೆ ಎಕ್ಸ್ಟ್ರಾ ಹೇಳೋದು, ಏನಾದರೂ ವಿಶ್ಲೇಷಣೆ ಮಾಡೋದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಹೇಳಿ ಕೇಳ್ತೀವಿ. ಫಾರ್ ಎಕ್ಸಾಂಪಲ್, ಬ್ಯೂಟಿ ಇದ್ದಿದ್ದ ಏನಾಗತ್ತಪ್ಪ ಅದನ್ನ ಅಡ್ಜೆಕ್ಟಿವ್ ಒಳಗೆ ಬ್ಯೂಟಿಫುಲ್ ಅಂತಂದು ಹೇಳಿ ಆಗ್ತೈತಿ. ಸೊ ದ ಗಾರ್ಡನ್ ಈಸ್ ಬ್ಯೂಟಿಫುಲ್ ಇನ್ ದ ಸ್ಪ್ರಿಂಗ್ ಅಂತ ಹೇಳಿ ನೀವು ಅದನ್ನ ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು. ಏನ್ರಿ? ದ ಗಾರ್ಡನ್ ಈಸ್ ಬ್ಯೂಟಿಫುಲ್ ಅಂತಂದು ಹೇಳಿ ಸೆಂಟೆನ್ಸ್ನ ನೀವು ಫ್ರೇಮ್ ಮಾಡ್ಬೋದು ರೀ. ನೆಕ್ಸ್ಟ್ ನೋಡ್ರಿ, ಚೈಲ್ಡ್ ಅಂತ ಹೇಳಿ ಕೇಳಿದಾರ. ಚೈಲ್ಡ್ ನೀವು ಅಡ್ಜೆಕ್ಟಿವ್ ಒಳಗೆ ಇನ್ನೊಂದು ಈ ಅಡ್ಜೆಕ್ಟಿವ್ ಒಳಗೆ ಟರ್ನ್ ಮಾಡ್ಬೇಕಾದ್ರೆ ಸಫಿಕ್ಸ್ ಅಥವಾ ಪ್ರಿಫಿಕ್ಸ್ ನೀವು ಆ್ಯಡ್ ಮಾಡಿರ್ತಾರೆ. ಅಲ್ಲಿ ನೆನ್ಪಿಟ್ಕೋರಿ, ED ಫಾರ್ಮ್, ID ಫಾರ್ಮ್ ಯಾವ್ದು ಬರ್ತೈತೋ, ಯಾವ್ದು ಸೂಟೇಬಲ್ ಐತೋ ಅದನ್ನ ನೀವು ಆ್ಯಡ್ ಮಾಡ್ಬೋದು ಅಲ್ಲಿ. ಅವೆಲ್ಲನೂ ಏನು ಆಗ್ತಾವ ಅಂದ್ರೆ ಅಡ್ಜೆಕ್ಟಿವ್ಸ್ಗಳಾಗಿ ಟರ್ನ್ ಆಗ್ತಾವ. ನೆಕ್ಸ್ಟ್ ನೋಡ್ರಿ, ಥರ್ಡ್ ಒನ್ ಏನಪ್ಪ ಅಂತಂದ್ರೆ
ಚೈಲ್ಡ್ ಅಂತ ಹೇಳಿ ಹೇಳಿದಾರೆ ಇಲ್ಲಿ, ಚೈಲ್ಡ್ ಅಂತ ಹೇಳಿ ಚೇಂಜ್ ಇನ್ ಟು ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ಒಳಗೆ ಬದಲಾವಣೆ ಮಾಡ್ರಿ ಅಥವಾ ಪರಿವರ್ತನೆ ಮಾಡ್ರಿ ಅಂತ ಹೇಳ್ಯಾರ. ಅದು ಹೆಂಗೆ ಯೂಸ್ ಮಾಡ್ತೀರಿ? ಚೇಂಜ್ ಅಂದ್ರೆ ಏನ್ರಿ? ಅದನ್ನ ಚೇಂಜ್ ಮಾಡಿ ನೀವು ಒಂದು ಸೆಂಟೆನ್ಸ್ ಅನ್ನು ಫ್ರೇಮ್ ಮಾಡ್ರಿ. ಬರೀ ಚೇಂಜ್ ಮಾಡಿ ಇಡಾಕ್ ಹೋಗ್ಬೇಡ್ರಿ, ಸೆಂಟೆನ್ಸ್ ಅನ್ನು ಫ್ರೇಮ್ ಮಾಡ್ರಿ. ನೆನ್ಪಿಟ್ಕೋರಿ, ಸೆಂಟೆನ್ಸ್ ಯು ಹ್ಯಾವ್ ಟು ಫ್ರೇಮ್ ದ ಸೆಂಟೆನ್ಸ್. ಚೈಲ್ಡ್ ಹೆಂಗಾದಿತ್ತಪ್ಪ ಅಂತಂದ್ರೆ ಚೈಲ್ಡಿಶ್ ಅಥವಾ ಚೈಲ್ಡ್ ಲೈಕ್ ಅನ್ನೋ ಒಂದು ವರ್ಡ್ ಬರ್ತಾವ. ಚೈಲ್ಡಿಶ್ ಹೆಂಗೆ ಸೆಂಟೆನ್ಸ್ ಫ್ರೇಮ್ ಮಾಡ್ತಾರೆ ನೀವು? ಏನಪ್ಪ, ಡೋಂಟ್ ಬಿ ಸೋ ಚೈಲ್ಡಿಶ್ ಅಂತ ಹೇಳಿ ಅಂತ ನೋಡಿ, ಚೈಲ್ಡಿಶ್ ಆಗಿ ಆಕ್ಟ್ ಮಾಡಕ್ ಹೋಗ್ಬೇಡಿ ಅಂತಾರಲ್ಲ ಆ ರೀತಿ. ಆಮೇಲೆ ಹರ್ ಚೈಲ್ಡ್ ಲೈಕ್ ಬಿಹೇವಿಯರ್ ಈಸ್ ಟು ವರ್ಸ್ಟ್ ಟು ಸಿ. ಅವಳ ಒಂದು ಚೈಲ್ಡ್ ಲೈಕ್ ಬಿಹೇವಿಯರ್ ನೋಡಕ್ ನನಗಂತೂ ಆಗಿಲ್ಪ ಒಟ್ಟ ಅಂತ ಹೇಳಿ ಅನ್ನೋದು. ಸೊ ಚೈಲ್ಡ್ ಲೈಕ್ ಅಥವಾ ಚೈಲ್ಡಿಶ್ ನೋಡ್ರಿ. ಅಡ್ಜೆಕ್ಟಿವ್ ಒಳಗೆ ಏನು ಮಾಡಿದೆ ಅಂದ್ರೆ ನಾನಲ್ಲಿ ಎಕ್ಸ್ಟ್ರಾ ವರ್ಡ್ಸ್ ಏನಪ್ಪ ಅಂತಂದ್ರೆ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಆ್ಯಡ್ ಮಾಡೋದನಿ. ಓಕೆ, ಪ್ರಿಫಿಕ್ಸನ್ ಆ್ಯಡ್ ಮಾಡಲ್ಲ, ಸಫಿಕ್ಸನ್ ಆ್ಯಡ್ ಮಾಡೀನಿ, ಬೇಕಂದಂಗೆ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಲಾಫ್ ಚೇಂಜ್ ಇಂಟು ನೌನ್ ಅಂತ ಹೇಳ್ಯಾರಿ. ಅದನ್ನು ಲಾಫನ್ನು ನೀವು ನೌನ್ ರೀತಿ ಹೆಂಗೆ ಬದಲಾವಣೆ ಮಾಡ್ತೀರಿ ಅನ್ನೋದು ಒಂದು ಎಕ್ಸಾಂಪಲ್ ನೋಡ್ರಿ. ಲಾಫ್ ಈಸ್ ಅ ಕೈಂಡ್ ಆಫ್ ಹ್ಯೂಮರ್ ಅಂತ ಹೇಳಿ ನೀವು ಒಂದು ಸೆಂಟೆನ್ಸ್ ಫ್ರೇಮ್ ಮಾಡ್ಬೋದು ನೀವು ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಕಿಂಗನ ಅಬ್ಸ್ಟ್ರಾಕ್ಟ್ ನೌನ್ ಒಳಗೆ ನೀವು ಬದಲಾವಣೆ ಮಾಡಂದಾರ. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನಪ್ಪ ಅಂದ್ರೆ ಅಮೂರ್ತ ನಾಮ ಪದ ಅಂತ ಹೇಳಿ ಕನ್ನಡ ಒಳಗೆ ಅರ್ಥ. ಸೊ ಅದನ್ನು ನೀವು ಹೆಂಗೆ ಫ್ರೇಮ್ ಮಾಡ್ತೀರಿ ಸೆಂಟೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಫಾರ್ ಎಕ್ಸಾಂಪಲ್, ಹೀಸ್ ಕಿಂಗ್ಶಿಪ್ ವಾಸ್ ಮಾರ್ಕ್ಡ್ ಬೈ ವಿಸ್ಡಮ್ ಆ್ಯಂಡ್ ಜಸ್ಟಿಸ್. ಏನ್ರಿ? ಹೀಸ್ ಕಿಂಗ್ಶಿಪ್ ವಾಸ್ ಮಾರ್ಕ್ಡ್ ಬೈ ವಿಸ್ಡಮ್ ಆ್ಯಂಡ್ ಜಸ್ಟಿಸ್ ಅಂತಂದು ಹೇಳಿ ಈ ರೀತಿ ನೀವು ಸೆಂಟೆನ್ಸ್ನ ಫ್ರೇಮ್ ಮಾಡಿರಿ. ಹಂಗೆ ಇಡಕ್ಕೆ ಹೋಗ್ಬೇಡ್ರಿ, ಸೆಂಟೆನ್ಸ್ ಫ್ರೇಮ್ ಮಾಡ್ರಿ, ನಿಮ್ಗೆ 1 ಮಾರ್ಕ್ಸ್ ಬೀಳ್ತೈತಿ. ಈ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಷನ್ಸ್. ಯಾವುದು ಸೂಟೇಬಲ್ ಆಗಿರುವಂಥ ಆರ್ಟಿಕಲ್ಸ್ ಅಥವಾ ಪ್ರಿಪೋಷನ್ನ ಹಾಕ್ರಿ ಅಂತಂದು ಹೇಳ್ಯಾರಲ್ಲಿ. ನೋಡ್ರಿ, ಮೊದಲೇದಾಗಿ ಹೀ ರೀಡ್ಸ್ ರಾಮಾಯಣ ಎವ್ರಿ ಡೇ. ಹೀ ರೀಡ್ಸ್ ರಾಮಾಯಣ ಹೆಂಗಾಗತ್ತಪ್ಪ ಅಂತಂದ್ರೆ ಹೀ ರೀಡ್ಸ್ ರಾಮಾಯಣ, ಹೀ ರೀಡ್ಸ್ ದ ರಾಮಾಯಣ ನೆನ್ಪಿಟ್ಕೋರಿ, ಹೀ ರೀಡ್ಸ್ ದ ರಾಮಾಯಣ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಶಿ ಹ್ಯಾಸ್, ಏನಪ್ಪ ಅಂತಂದ್ರೆ ಆನ್ಸರ್ ಏನು ಬರ್ತಿದ್ರಲ್ಲಿ, ಶಿ ಹ್ಯಾಸ್ ಡ್ಯಾಶ್ ಅಮೇರಿಕನ್ ಇನ್ ದ ಮಾರ್ಕೆಟ್. ಎ ಅಂತಂದು ಹೇಳಿ ಬಂದಾಗ ನಾವು ಯಾವ ಒಂದು ಆರ್ಟಿಕಲ್ ಯೂಸ್ ಮಾಡ್ತೀವಿ? ಆ್ಯನ್ ಆರ್ಟಿಕಲ್ ಯೂಸ್ ಮಾಡ್ತೀವಿ, ನೆನ್ಪಿಟ್ಕೋರಿ, ಆ್ಯನ್ ಆರ್ಟಿಕಲ್. ಶಿ ಹ್ಯಾಸ್ ಆನ್ ಅಮೇರಿಕನ್ ಇನ್ ದ ಮಾರ್ಕೆಟ್ ಅಂತ ಹೇಳಿ. ಆಮೇಲೆ ಇಲ್ಲಿ ದೇ ಹ್ಯಾವ್ ಮೇಡ್ ಹಿಮ್ ಡ್ಯಾಶ್ ಯೂನಿಯನ್ ಲೀಡರ್. ಯಾವ ರೀತಿ ಆರ್ಟಿಕಲ್ ಬರ್ತಿದ್ದಲ್ಲಿ? ಅ ಬರ್ತಿತ್ತೋ, ದ ಬರ್ತಿತ್ತೋ, ಆ್ಯನ್ ಬರ್ತಿತ್ತೋ. ಭಾಳ ಜನ ಇಲ್ಲಿ ದ ಅಂತ ಅನ್ಕೊಂಡಿರ್ತಾರ, ದ ಯೂನಿಯನ್ ಲೀಡರ್ ಅಲ್ಲ. ಹಿ ಈಸ್ ದೇ ಹ್ಯಾವ್ ಮೇಡ್ ಹಿಮ್ ಅ ಯೂನಿಯನ್ ಲೀಡರ್ ಅಂತ ಹೇಳಿ ಆನ್ಸರ್ ಆಗತ್ತೆ ರೀ. ನೆಕ್ಸ್ಟ್ ನೋಡ್ರಿ, ಶಿ ರೀಡ್ಸ್ ನಾವಲ್. ಶಿ ರೀಡ್ಸ್ ನಾವಲ್. ಯೂನಿಯನ್ ಸರ್ ಯು ಬಂದಿತ್ತಲ್ರಿ, AEIOU ಯು ಬರಬೇಕಾಗಿತ್ತು, ಮತ್ತು ಯಾಕಲ್ಲಿ ಆ್ಯನ್ ಬರಲಿಲ್ಲ? ಭಾಳ ಜನ ಆ್ಯನೂ ಬರ್ದಿರ್ತಾರೆ ಅನ್ಕೊಂಡಿರ್ತಾರ, ಬಟ್ ಎ ಈಸ್ ದ ರೈಟ್ ಆನ್ಸರ್, ನೆನ್ಪಿಟ್ಕೋರಿ, ಎ. ಯಾಕಪ್ಪ ಅಂತಂದ್ರೆ ನಾವಿಲ್ಲಿ ವಾವಲ್ ಸೌಂಡ್ ಯನ್ ಯೂಸ್ ಮಾಡಂಗಿಲ್ಲ, ಇಲ್ಲಿ ಯ ಅಂತಂದು ಹೇಳಿ ಯೂಸ್ ಮಾಡ್ತೀವಿ, ಯು ಅಂತಂದು ಹೇಳಿ ಮಾಡಂಗಿಲ್ಲ. ವಾವೆಲ್ ಸೌಂಡ್ ಯು ಬರಾತಿಲ್ರಿ, ಯೂನಿಯನ್ ಯ ಅಂತಂದು ಹೇಳಿ ನಾವು ಪ್ರೊನೌನ್ಸ್ ಮಾಡತ್ತೇವೆ, ನೆನ್ಪಿಟ್ಕೋರಿ. ಆ್ಯನನ್ನು ಯಾವಾಗ ಬಳಸ್ತೀವಿ ಅಂದ್ರೆ ಯಾವಾಗಲ್ಲಿ AEIOU ಸೌಂಡ್ಗಳು ಬರ್ತಾವೆ, ಅವಾಗ ವಾವೆಲ್ ಸೌಂಡ್ಗಳು ಬರ್ಬೇಕ್ರಿ ನಮಗೆ. ವಾವೆಲ್ಸ್ ಇಷ್ಟ ಬರಬಾರ್ದು, ವಾವೆಲ್ ಸೌಂಡ್ಗಳು ಬಂದಿರಬೇಕು. ಹಂಗನ ಈ ಒಂದು ಯೂನಿಯನ್ ಒಳಗೆ ಏನಾಗೈತಪ್ಪ ಅಂತಂದ್ರೆ ಯ ಸೌಂಡ್ ಬರಾಯ್ತ್ರಿ, ಅಂದ್ರೆ ದಟ್ ಈಸ್ ಇದು ಜೆ. ನೀವು ಫೋನೆಟಿಕ್ಸ್ ಒಳಗೆ ನೋಡಿರ್ಬೋದು ನೀವು, ಯ ಸೌಂಡ್ ನೆನ್ಪಿಟ್ಕೋರಿ, ಕನ್ನಡದ ಯ ಸೌಂಡ್ ಬರೈತಿ, ಅದ್ರ ಸಂಬಂಧ ಅದನ್ನು ನಾವು ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಯಾವ್ದು ಆನ್ಸರ್ ಬರ್ತದ್ರಿ? ನೆನ್ಪಿಟ್ಕೋರಿ. ಶಿ ಶೇರ್ಡ್ ಹರ್ ಆರ್ನಮೆಂಟ್ಸ್ ಡ್ಯಾಶ್ ಹರ್ 3 daughters. ಸೊ ಅವಳ ಒಂದು ಆರ್ನಮೆಂಟ್ಸನ್ನು ಒಂದು 3 ಮಂದಿ ಮಕ್ಕಳೊಳಗೆ ಶೇರ್ ಮಾಡಿದಾಳೆ. ಅದನ್ನ ಹೆಂಗೆ ಬರೀತಾರೆ? ಭಾಳ ಜನ ಏನು ಅನ್ಕೊಂಡಿರ್ತಾರ, ಬಿಟ್ವೀನ್ ಅಂತಂದು ಹೇಳಿ ಬರ್ದಿರ್ತಾರ. ಬಿಟ್ವೀನ್ ಅಲ್ರಿ, ನೆನ್ಪಿಟ್ಕೋರಿ, ಇಟ್ ಈಸ್ ಅಮಾಂಗ್. ಆನ್ಸರ್ ಈಸ್ ಅಮಾಂಗ್. ಓಕೆ, ಆನ್ಸರ್ ಈಸ್ ಅಮಾಂಗ್ ಅಂದ್ರೆ 3 ಮಂದಿ ಮಕ್ಕಳೊಳಗ, ಅಮಾಂಗ್ ಅವ್ರ ಒಳಗ ಅಂತಂದು ಹೇಳಿ, 2 ಮಂದಿ ನಡಕಲ್ಲ, 3 ಮಂದಿ ಒಳಗ ಅಂತಂದು ಹೇಳಿ ಅಂತಾರೆ ನೀವು. ಓಕೆ, ಇವಿಷ್ಟು ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಆರ್ಟಿಕಲ್ಸ್ ಮತ್ತು ಪ್ರಿಪೋಷನ್ಸ್ ಈ ರೀತಿ ಬರ್ತಾವ, ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ ನೋಡ್ರಿ, ರೀರೈಟ್ ಆಸ್ ಡೈರೆಕ್ಟೆಡ್. ಬ್ರೇವ್ ಅನ್ನೋದನ್ನ ಸಿನಾನಿಮ್ ಯಾವ ರೀತಿ ಮಾಡ್ತಾರೆ ನೀವು? ಬ್ರೇವ್ ಯಾವ್ದು ಬರ್ತೈತಿ? ಸಿನಾನಿಮ್ ಯಾವುದು ಬ್ರೇವ್ದ ಅಂತಂದು ಹೇಳಿ ನೀವು ಅಲ್ಲಿ ಬರ್ಕೊಂತ ಹೋಗ್ಬೇಕಾಗ್ತೈತಿ. ಬ್ರೇವ್ ಆಗಲಿ, ಬೋರಿಂಗ್ ಆಗಲಿ. ಬೋರಿಂಗ್ ಏನು ಕೇಳ್ಯಾರ ಅವರು? ಸಿನಾನಿಮ್ ಆಂಟೋನಿಮ್ ಕೇಳಿದಾರ. ಓಕೆ, ಆಮೇಲೆ ಮತ್ತೆ ಅದು ಕೇಳ್ಯಾರಿ, ವೀಕ್ ಕೇಳ್ಯಾರ. ವೀಕ್ ನೀವು ಸಿನಾನಿಮ್ ಬರಿಬೇಕ್ರಲ್ಲಿ.
ಸೊ ಯಾವ ರೀತಿ ನೀವು ಅಲ್ಲಿ ಬರ್ತಾನೆ ಅಂತ ಹೇಳಿ ನೋಡ್ಕೊಂಡು ಹೋಗ್ರಿ. ಬ್ರೇವ್ ಯಾವ್ದು ಬರ್ತಪ್ಪ ಅಂತಂದ್ರೆ ಭಾಳಷ್ಟು ಬರ್ತಾವ್ರಿ. ಸೆಂಟೆನ್ಸಸ್ಸನ್ನು ಫ್ರೇಮ್ ಮಾಡ್ರಿ, ಏನು ಪ್ರಾಬ್ಲಮ್ ಇಲ್ಲಿ. ಬರೀ ಒಂದು ವರ್ಡ್ ಬರೆದು ಬಿಡೋಕ್ಕಿಂತನೂ ಸೆಂಟೆನ್ಸ್ ಫ್ರೇಮ್ ಮಾಡಿಬಿಡ್ರಿ. ಅಂದರೆ ಎಕ್ಸಾಮ್ ಒಳಗೆ ಸ್ವಲ್ಪ ಚಲೋ ಅನ್ಸತಿ. ಯಾವುದು ಬರ್ದಿರ್ತಾರಲ್ಲ ಸೆಂಟೆನ್ಸ್ ಫ್ರೇಮ್ ಮಾಡಿದ ನಂತರ ಒಂದು ಅಂಡರ್ಲೈನ್ ಹಾಕ್ರಿ. ಒಂದು 2-3 ಸೆಂಟೆನ್ಸ್ ಕೊಡ್ರಿ, ಯಾವ್ದಾರ ಒಂದು ಸೆಂಟೆನ್ಸನ್ನ ಫ್ರೇಮ್ ಮಾಡಿ ನಡೆಯುತ್ತೆ. ಹಂಗೆ ಇಟ್ಟರು ಓಕೆ, ಬಟ್ ಸೆಂಟೆನ್ಸನ್ನು ಫ್ರೇಮ್ ಮಾಡ್ರೆ ಚಲೋ ಅಂತಂದು ಅನ್ಕೊಂಡೆ ನಾನು. ಬ್ರೇವ್ ಕರೇಜಿಯಸ್ ಆಗ್ತೈತಿ, ಬೋಲ್ಡ್ ಆಗ್ತೈತಿ, ಅಥವಾ ಹೀರೋಯಿಕ್ ಆಗ್ತೈತಿ, ಫಿಯರ್ಲೆಸ್ ಆಗ್ತೈತಿ, ಆಮೇಲೆ ಡಂಟ್ಲೆಸ್ ಆಗ್ತೈತಿ. ಭಾಳಷ್ಟು ವರ್ಡ್ಸ್ಗಳು ಬರ್ತಾವ. ಆಮೇಲೆ ಇಲ್ಲಿ ಬೋರಿಂಗ್ದು ಒಂದು ಏನಪ್ಪ ಅಂತಂದ್ರೆ ಆಂಟೋನಿಮ್ ಹೇಳಿದಾರಿ. ಅದು ಯಾವ ರೀತಿ ಬರೋದು ನೋಡ್ರಿ, ಎಕ್ಸೈಟಿಂಗ್ ಆಗ್ತೈತಿ, ಬೋರಿಂಗ್ ಎಕ್ಸೈಟಿಂಗ್ ಅಂತ ಹೇಳಿ. ಮತ್ತೆ ವರ್ಡ್ಸ್ ಬರ್ತಾವ್ರಿ. ಆಮೇಲೆ ಇಂಟ್ರೆಸ್ಟಿಂಗ್ ಬರ್ತೈತಿ, ಎಂಗೇಜಿಂಗ್, ಥ್ರಿಲ್ಲಿಂಗ್. ಓಕೆ, ಇವನು ಸೆಂಟೆನ್ಸಸ್ ಫ್ರೇಮ್ ಮಾಡ್ರೆ ಚಲೋ ರೀ. ಒಂದು 2-3 ಬರೋದು, ಅಟ್ಲೀಸ್ಟ್ ಒಂದು 2-3 ಯಾಕೋದು ಬರೀರಿ ನೀವು. ಆಮೇಲೆ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ವೀಕ್ದು ಏನಾಗ್ತೈತಪ್ಪ ಅಂತಂದ್ರೆ ಸಿನಾನಿಮ್ ಬರಕ್ಕೆ ಹೇಳಿದಾರ. ವೀಕ್ ಸಿನಾನಿಮ್ ಏನಪ್ಪ ಅಂತಂದ್ರೆ ಫ್ರೆಜೈಲ್ ಆಗ್ತೈತಿ, ಫ್ರೈಲ್, ಪವರ್ಲೆಸ್, ಇಂಪಾರ್ಟೆಂಟ್, ವಲ್ನರೇಬಲ್. ಓಕೆ, he is very fragile, the glass is very fragile, the glass is very weak. ಫ್ರಜೈಲ್ ಅಂದ್ರೆ ಏನು, ಭಾಳ ವೀಕ್ ಐತೆ ಅಂದಂಗ, ಭಾಳ ಸಣ್ಣಕೈತಿ, ವೀಕ್ ಐತೆ ಅಂದಂಗ. ಆಮೇಲೆ ಹಾಟ್ ದ ಆಂಟೋನಿಮ್ ಕೇಳಿದಾರೆ ಇಲ್ಲಿ. ಆಂಟೋನಿಮ್ ಏನು ಬರೋದ್ರಿ? ಸೊ ಹಾಟ್ ದ ಆಂಟೋನಿಮ್ ಕೇಳಿದಾರ. ಕೋಲ್ಡ್ ಅಪೋಸಿಟ್ ವರ್ಡ್. ಆಂಟೋನಿಮ್ ಅಂದ್ರೆ ಅಪೋಸಿಟ್ ವರ್ಡ್ ರೀ. ಸಿನಾನಿಮ್ ಅಂದ್ರೆ ಸಮಾನಾರ್ಥಕ ಪದ, ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ. ಸೊ ಹಾಟ್ ಏನಾಗ್ತದೆ ರೀ, ಕೋಲ್ಡ್ ಆಗ್ತೈತಿ, ಚಿಲ್ಲಿ ಆಗ್ತೈತಿ, ಫ್ರೀಸಿಂಗ್, ಐಸಿ, ಫ್ರಾಸ್ಟಿ, ಕೂಲ್. ಯಾವುದು ವರ್ಡ್ಸ್ನ ಬರಿಬೋದು ನೀವು. ಹೆಲ್ದಿ ಆಂಟೋನಿಮ್ ಅಲ್ಲ, ಹೆಲ್ದಿ ಅದ್ರದ್ದು ಏನು ಬರೋದಪ್ಪ ಅಂತಂದ್ರೆ ಆಂಟೋನಿಮ್ ಹೇಳಿದಾರ ಅವ್ರು. ಆಂಟೋನಿಮ್ ಏನು ಬರೋದ್ರಿ? ಗೆಸ್ ಮಾಡಿರಿ ಕಮೆಂಟ್ ಬಾಕ್ಸ್ ಒಳಗೆ, ನೀವು ನನಗೆ ತಿಳಿಸಿ ನೋಡೋಣ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಚೂಸ್ ದ ರೈಟ್ ವರ್ಬ್ಸ್ ಫ್ರಾಮ್ ಬ್ರಾಕೆಟ್ಸ್ ಟು ಕಂಪ್ಲೀಟ್ ಈಚ್ ಸೆಂಟೆನ್ಸ್. ಸೊ ಯಾವುದು ಒಂದು ಕರೆಕ್ಟ್ ವರ್ಡ್ ಬರ್ತೈತಿ ಅನ್ನೋದ್ರ ಬಗ್ಗೆ ನೀವು ಬರೀಬೇಕಲ್ಲಿ. ದ ವಿಂಡ್ ಹಾರ್ಡ್ ದ್ಯಾಟ್ ಡೇ, ಬ್ಲೂ, ಗ್ಯಾಲೋಪ್ಡ್, ಫ್ಲೂ. ಸೊ ಯಾವುದು ಕರೆಕ್ಟ್ ಬರ್ತೈತಪ್ಪ ಅಂತಂದ್ರೆ ದ ವಿಂಡ್ ಬ್ಲೂ ಹಾರ್ಡ್ ದ್ಯಾಟ್ ಡೇ. ಅ ಕಾರ್ಕ್ ಆನ್ ದ ವಾಟರ್, ಕಾರ್ಕ್ ಫ್ಲೋಟ್ಸ್ ಆನ್ ದ ವಾಟರ್. ಸೊ ಯಾವುದೊಂದು ಕರೆಕ್ಟ್ ವರ್ಡಲ್ಲಿ ಬರ್ತಿದೆ ಅನ್ನೋದ್ರ ಬಗ್ಗೆ ನೀವು ಬರಿಬೇಕಾದದ್ರಿ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಯಾವುದೊಂದು ವರ್ಡ್ ನಾವು ಕರೆಕ್ಟಾಗಿ ಅಲ್ಲಿ ಯೂಸ್ ಮಾಡ್ಬೋದು ಅನ್ನೋದು ನೋಡ್ರಿ. ಗ್ಯಾಲಪ್ಡ್ ಅಥವಾ ಫ್ಲೂ. ಗ್ಯಾಲಪ್ಡ್ ಅಂತೂ ವರ್ಡ್ ಬರಂಗೇ ಇಲ್ಲ. ಫ್ಲೂ ಅಂದ್ರೆ ಏನು, ಭಾಳ ಜೋರು ಹಾರಿತು. ಇವಾಗೂ ಗಾಳಿ ಏನಪ್ಪ ಅಂತಂದ್ರೆ ಹಾರಂಗಿಲ್ರಿ, ಬೀಸತಿ. ಸೊ ಬ್ಲೂ ಅಂತ ಹೇಳಿ ಬೀಸೋದು, ಬ್ಲೂ. ಕಾರ್ಕ್ ಫ್ಲೋಟ್ಸ್. ಕಾರ್ಕ್ ಅಂದ್ರೆ ನಿಮ್ದು ಯಾವುದೋ ಒಂದು, ಈಗ ವೈನ್ ಬಾಟಲ್ ಮೇಲೆ ಕಾರ್ಕ್ ಇರ್ತೈತಲ್ಲ, ಸೊ ಆ ಕಾರ್ಕ್ ಏನಾಗ್ತದಪ್ಪ ಅಂತಂದ್ರೆ ಫ್ಲೋಟ್ ಆಗ್ತೈತೆ ಹೊರತಾಗಿ ಫ್ಲೋಸ್ ಆಗಂಗಿಲ್ಲ, ಹರ್ಕೊಂತ ಹೋಗಿಲ್ಲ, ಫ್ಲೋಟ್ ಹಾಕೊಂತಿರ್ತದೆ ಅದು ಮೇಲಿನ ಮೇಲೆ, ಸೇಲ್ ಆಗಂಗಿಲ್ಲ. ಈಗ ಸಮುದ್ರದ ಮೇಲೆ ಈಗ ಹಡಗು ಹೆಂಗೆ ಸೇಲ್ ಆಗ್ತಿರತ್ತಲ್ಲ, ಸ್ಲೋ ಆಗಿ ಹೋಗ್ತಿರತ್ತಲ್ಲ, ಮುಂದೆ ಸೇಲ್ ಸಾಕ್ತಿರತ್ತಲ್ಲ, ಆ ರೀತಿ ಸಾಗಂಗಿಲ್ಲ, ಅದು ಫ್ಲೋಟ್ ಆಗ್ತೈತಿ. ಯಾಕಡೆ ತೆರೆ ಬರ್ತೈತೆ ಆ ಕಡೆ ಫ್ಲೋಟ್ ಹಾಕೊಂತಿರ್ತದೆ ಅದು. ಆಮೇಲೆ ರಿವರ್ ಫ್ಲೋಸ್, ರನ್, ಫ್ಲೋಟ್ಸ್. ಯಾವ್ದು ಆನ್ಸರ್ ಬರ್ತೈತಪ್ಪ ಅಂದ್ರೆ ಇಲ್ಲಿ ಫ್ಲೋಸ್ ಆನ್ಸರ್ ಬರ್ತೈತಿ. ಇನ್ನು ಉಳಿದ ಆನ್ಸರ್ನ ನೀವು ಅಲ್ಲಿ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ದ ಬರ್ಡ್ ಹ್ಯಾಸ್ ಅ ಅಥವಾ ದ ಸರ್ವೆಂಟ್ ಅಂತ ಹೇಳಿ ಕೇಳಿದಾರ. ಲೇ, ಲೇಡ್, ಪುಟ್ಟ, ಫ್ಲೋ, ಫ್ಲಡ್, ರನ್. ಆನ್ಸರ್ ನೀವು ಗೂಗಲ್ದ ಸರ್ಚ್ ಮಾಡೋದು ಡೈರೆಕ್ಟ್ ನಿಮ್ಗೆ ಏನು ಬರ್ತೈತೆ ಅದನ್ನ ಟೈಪ್ ಮಾಡಿರಿ ಕಮೆಂಟ್ ಸೆಕ್ಷನ್ ಒಳಗೆ. ಇನ್ನು ಮುಂದೆ ನೋಡ್ರಿ, ಡ್ರಾಫ್ಟ್ ಅ ಕಾಪಿ ಆಫ್ ಸೆಲ್ಫ್ ಇಂಟ್ರೊಡಕ್ಷನ್ ಇನ್ ಫ್ರಂಟ್ ಆಫ್ ದ ಪ್ಯಾನಲ್ ಮೆಂಬರ್ಸ್ ಆಫ್ ಎನ್ ಇಂಟರ್ವ್ಯೂ. ನಿಮ್ಮ ಕಾಲೇಜ್ ಒಳಗೆ ಸೆಲ್ಫ್ ಇಂಟ್ರೊಡಕ್ಷನ್ ಹೇಳ್ತಾರೆ, ಆ ಸೆಲ್ಫ್ ಇಂಟ್ರೊಡಕ್ಷನ್ ನೀವು ಹೇಳ್ಬೇಕಲ್ರಿ. ಆಮೇಲೆ 5 ಮಾರ್ಕ್ಸ್ ಕೇಳ್ಯಾರ. ಮಿನಿಮಮ್ ಒಂದು 10ರಿಂದ 15 ಲೈನ್ ಹಾಕೋದು ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಬರೆದ್ರೆ ಒಳ್ಳೇದ್ರಿ. ಪೂರಾ ಕ್ಲಿಯರಾಗಿ ಮೆನ್ಷನ್ ಮಾಡಿರಿ ನಿಮ್ಗೆ ಯಾವ್ದ್ರೊಳಗೆ ಇಂಟ್ರೆಸ್ಟ್ ಐತಿ, ಏನು ನಿಮ್ಮ ಹೆಸರಾಗಿರ್ಬೋದು ಕರೆಕ್ಟಾಗಿ ಪ್ರಾಪರ್ ಮೆನ್ಷನ್ ಮಾಡ್ಕೊಂಡು ಹೋಗ್ರಿ. ಭಾಳಷ್ಟು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡ್ತಿರ್ತೀರಿ, ಇಲ್ಲಿ ಆ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ನ ಮಾಡಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಏನು ಕೇಳಾರ ನೋಡ್ರಿ, ಡ್ರಾಫ್ಟ್ ಅ ಕಾಪಿ ಆಫ್ ಇಂಟ್ರೊಡಕ್ಷನ್ ಆಫ್ ದ ಚೀಫ್ ಗೆಸ್ಟ್ ದ್ಯಾಟ್ ಯು ಹ್ಯಾವ್ ಇನ್ವೈಟೆಡ್ ಫಾರ್ ಯುವರ್ ಕಾಲೇಜ್ ಇನಾಗ್ರಲ್ ಫಂಕ್ಷನ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಜಿಮ್ಖಾನಾ. ಚೀಫ್ ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡು ಅಂತಂದು ಹೇಳಿದಾರ. ವೆರಿ ವಾರ್ಮ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ ನೀವು ಯಾವ ರೀತಿಯ ಚೀಫ್ ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ತೀರಿ, ಯಾವ ಫಂಕ್ಷನ್ಗೆ ಕರೆದಾರಪ್ಪ ಅದನ್ನು ಅವ್ರನ್ನ ಸ್ಪೋರ್ಟ್ಸ್ ಮತ್ತು ಜಿಮ್ಖಾನಾ ಆ್ಯಕ್ಟಿವಿಟೀಸ್ಗೆ ಕರೆದಾರ ಅವ್ರಿಗೆ ಆ ಒಂದು ಸಮಾರಂಭಕ್ಕೆ ನೀವು ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ತೀರಿ ಎಲ್ಲ ಜನರ ಮುಂದೆ ಅಂತಂದು ಹೇಳಿ ನೀವು ಅಲ್ಲಿ ಬರಿಬೇಕು. ಅದನ್ನು 5 ಮಾರ್ಕ್ಸ್ ಸಿಗೈತ್ರಿ. ಐ ಹೋಪ್ ನಿಮ್ಮ ಕಾಲೇಜ್ ಒಳಗೆ ಹೇಳ್ಕೊಟ್ರ ಅಂತ ಹೇಳಿ ಅನ್ಕೊಂಡೆ ನಾನು. ನೆಕ್ಸ್ಟ್ ನೋಡ್ರಿ, ಯು ಗೋ ಟು ಬ್ಯಾಂಕ್ ಟು ಓಪನ್ SBI ಅಕೌಂಟ್ ಆ್ಯಂಡ್ ರೈಟ್ ಆ್ಯನ್ ಇಮೇಜಿನರಿ ಡೈಲಾಗ್ ಬಿಟ್ವೀನ್ ಯುವರ್ ಸೆಲ್ಫ್ ಆ್ಯಂಡ್ ಬ್ಯಾಂಕ್ ಮ್ಯಾನೇಜರ್.
ಸೊ ಡೈಲಾಗ್ ಬರೆಯಕ್ಕೆ ಹೇಳ್ಯಾರಿ. ಯಾರು ನಡಕಪ್ಪ ಅಂತಂದ್ರೆ ಬ್ಯಾಂಕ್ ಮ್ಯಾನೇಜರ ಮತ್ತು ನಿಮ್ಮ ನಡಕ ಒಂದು ಬರೆಯಕ್ಕೆ ಹೇಳಿದಾರ. ಇಲ್ಲಿ ನೆನಪಿಟ್ಕೋಬೇಕಾಗಿದ್ದ ಏನಪ್ಪ ಅಂತಂದ್ರೆ ನೀವು ಮಿನಿಮಮ್ ಒಂದು 8 ಎಕ್ಸ್ಚೇಂಜರ್ ಯಾಕೋದು ಬರೀಬೇಕ್ರಿ. 8 ಎಕ್ಸ್ಚೇಂಜ್ ಅಂದ್ರೆ ರೀ ಇಲ್ಲಿ ಅಕೌಂಟ್ ಹೋಲ್ಡರ್ ನೀವು ಆಗಿರ್ತಾರೆ, ಯುವರ್ ಸೆಲ್ಫ್, ಆಮೇಲೆ ಬ್ಯಾಂಕ್ ಮ್ಯಾನೇಜರ್. ಓಕೆ, ಇವೆರಡೂ ಕೂಡಿ ಒಂದತ್ತು. ಇಂಥವು ಏನಪ್ಪ ಅಂತಂದ್ರೆ ನೀವು 8 ಬರೀಬೇಕ್ರಿ. ಎಷ್ಟು? 8 ಹಾಕೋದಾಗಬೇಕು ಮಿನಿಮಮ್. ಅಂದ್ರೆ ಎಷ್ಟು ರೀ? 1 ಪೇಜ್ ಮ್ಯಾಲೆ ಆಗ್ತಿತ್ತದು ಬರೀ. ಅಂದ್ರೆ ಏನು ಮಾಡಿದಾರಪ್ಪ ಅಂತಂದ್ರೆ ಭಾಳ ಅಂದ್ರೆ ಒಂದು 5-6 ಎಕ್ಸ್ಚೇಂಜ್ ಒಳಗೆ ಅಂದ್ರೆ 5-6 ಸತಿ ಅವನ ಡೈಲಾಗು ಇವನ್ ಡೈಲಾಗ್ 5-6 ಡೈಲಾಗ್ಗಳು ಇವ್ರು ಮುಗಿಸ್ಬಿಟ್ಟಿರ್ತಾರ. ಹಂಗೆ ಬರ್ದ್ರಿ ಮಿನಿಮಮ್ ಎಷ್ಟಾಗಬೇಕು? 8 ಎಕ್ಸ್ಚೇಂಜರ್ ಯಾಕೋತು ಕಂಪ್ಲೀಟ್ ಆಗಿರಬೇಕು. ಅಂದ್ರೆ ಅದೇನಪ್ಪ ಅಂತಂದ್ರೆ ಕರೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಟ್ಲೀಸ್ಟ್ ಒಂದು 5ಕ್ಕೆ 3ರಿಂದ 4 ಕೊಡ್ತೀವಿ. ಔಟ್ ಆಫ್ ಫೋಟೋದು ಕೊಡಂಗಿಲ್ಲ, ಯಾಕಂದ್ರೆ ಯಾರು ಗ್ರಾಮ್ಯಾಟಿಕಲಿ ಕರೆಕ್ಟ್ ಬರ್ದಿರಂಗಿಲ್ಲ, ನೆನಪಿಟ್ಕೊರೋದನ್ನು. ಓಕೆ, ನೆಕ್ಸ್ಟ್ ನೋಡ್ರಿ. ಕಮೆಂಟ್ ಆನ್ ದ ವ್ಯೂಸ್ ಆಫ್ ಹರ್ಮನ್ ಸಿಂಗ್ ಆನ್ ರೋಡ್ ಸೇಫ್ಟಿ ಬೇಸ್ಡ್ ಆನ್ ಯುವರ್ ಲಿಸ್ನಿಂಗ್ ಸ್ಕಿಲ್. ಸೊ ನಿಮ್ಮ ಒಂದು ಸಿಲೆಬಸ್ ಒಳಗೆ ಒಂದು ಯೂಟ್ಯೂಬ್ ವಿಡಿಯೋ ಬರ್ತೈತೆ ರೀ. ಅದು ಯೂಟ್ಯೂಬ್ ವಿಡಿಯೋ ಯಾವುದಪ್ಪ ಅಂತಂದ್ರೆ ರೋಡ್ ಸೇಫ್ಟಿ ಬಗ್ಗೆ. ಯಾರಿಗೆ ಐತಪ್ಪ ಅಂತಂದ್ರೆ ಅದು BA ಐತಿ, BCom ಐತಿ, BSc ಐತಿ. ಅದು ಇಲ್ಲಿ BA ನಿಮ್ಮ ಎಕ್ಸಾಮ್ ಒಳಗೆ ಕೇಳ್ತಾರ. ಅದನ್ನ ಫಿಕ್ಸ್ ಕ್ವಶನ್ ಇದ್ದಂಗೆ ಅನ್ಸೋ ಮಟ್ಟಿಗೆ ಏನಪ್ಪ ಅಂತಂದ್ರೆ ಅಲ್ಲಿ ರೋಡ್ ಸೇಫ್ಟಿ ಬಗ್ಗೆ ಹರ್ಮನ್ ಸಿಂಗ್ ಅವ್ರು ಏನು ಹೇಳ್ತಾರ ಅನ್ನೋದ್ರ ಬಗ್ಗೆ ಕೇಳಿದಾರ. ಸೊ ಅದನ್ನು ನೀವು ಯೂಟ್ಯೂಬ್ ಒಳಗೆ ವಿಡಿಯೋ ನೋಡ್ರಿ. ಅವ್ರು ಏನು ಹೇಳ್ಯಾರ ಅನ್ನೋದನ್ನ ಪಾಯಿಂಟ್ ಮಾಡಿ ಸರಿಯಾಗಿ ಬರೀರಿ, ಪ್ಯಾರಾಗ್ರಾಫ್ ಸರಿಯಾಗಿ ಮಾಡ್ರಿ. ಓಕೆ, ಆಮೇಲೆ ಮರ್ಯಾಕೆ ಹೋಗ್ಬೇಡ್ರಿ. ಪಾಯಿಂಟ್ಸ್ ಇಂಪಾರ್ಟೆಂಟ್, ಇಂಟ್ರೊಡಕ್ಷನ್ ಆಮೇಲೆ ಕನ್ಕ್ಲೂಷನ್ ಇಂಪಾರ್ಟೆಂಟ್ ರೀ. ಅವನ್ನೆಲ್ಲ ಮೆನ್ಷನ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಆ್ಯಂಡ್ ಎಸ್, ಇದಿಷ್ಟು ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಸಿಲೆಬಸ್ಸಿಗೆ 100% ಇವ ಬರ್ತಾವ. ಸಿಲೆಬಸ್ ಒಳಗೆ ಇದ್ದಿದ್ದು ಬಿಟ್ಟು ಯಾವುದು ಹೊರಗೆ ಕೇಳಿಲ್ಲ ಅವರು, ಹೊರಗಿಂದ ಯಾವುದು ಬಂದೇ ಇಲ್ಲ. ಸೊ ಆಲ್ ದಿ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ನಮ್ಮ ಎಕ್ಸಾಮ್ ಒಳಗೆ ಫಿಕ್ಸ್ ಬರ್ತಾವ. ಆಲ್ ದಿ ಬೆಸ್ಟ್. ಚಲೋ ಬರೀರಿ, ಆಮೇಲೆ ಸರಿಯಾಗಿ ಬರೀರಿ, ಪಾಯಿಂಟ್ ವೈಸ್ ಬರೀರಿ, ಕ್ಲಿಯರಾಗಿ ಮೆನ್ಷನ್ ಮಾಡಿರಿ. ಆಮೇಲೆ ಯಾವ್ದು ಇಂಪಾರ್ಟೆಂಟ್ ಅನಿಸ್ತೈತೋ ಅದನ್ನ ಏನು ಮಾಡ್ರಪ್ಪ ಅಂತಂದ್ರೆ ಅಂಡರ್ಲೈನ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ನೆನ್ಪಿಟ್ಕೋರಿ. ನೀವು ಅಂಡರ್ಲೈನ್ ಮಾಡ್ಲಪ್ಪ ಅಂದ್ರೆ ನಾನು ತಪ್ಪತ್ತಂತ ಹೇಳಿ ಹಿಡಿಯಂಗಿಲ್ಲ. ಆದ್ರೆ ಅಂಡರ್ಲೈನ್ ಮಾಡ್ರೆ ಅಟ್ಲೀಸ್ಟ್ ನಿಮ್ಮ ಒಂದು ಆನ್ಸರ್ ಹೈಲೈಟ್ ಆಗ್ತಾವ್ರಿ, ಯಾವ್ದು ಕರೆಕ್ಟ್ ಐತಿ ಯಾವ್ದು ಬಿಟ್ಟೈತೆ ಅಂತ ಹೇಳಿ. ಸೊ ಕ್ಲಿಯರ್ ಆಗಿರಲಿ, ಎತ್ತರ ಸಿಕ್ಕತ್ತು ಬರೆಯಕ್ಕೆ ಹೋಗ್ಬೇಡ್ರಿ. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟಾಗಿ ತೆಗೀರಿ. ಸೊ ದ್ಯಾಟ್ ಯು ವಿಲ್ ಸ್ಕೋರ್ ಮೋರ್ ಎಕ್ಸ್ಟ್ರಾ ಮಾರ್ಕ್ಸ್ ಬರ್ತಾವ. ಚಲೋ ಬರ್ದಿದ್ರೆ ಅಂದ್ರೆ 100% ಕೊಡ್ತಾರೆ ಸರ್ಗಳು ಮಾರ್ಕ್ಸ್. ಎಸ್, ಇದಿಷ್ಟು ಹೇಳ್ತಾ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆಮೇಲೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.